ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಏನಪ್ಪಾ ಅಂತ ಅಂದ್ರೆ ಶಕ್ತಿ ಯೋಜನೆಯನ್ನ ಬಂದ್ ಮಾಡ್ತಾರೆ. ಬಸ್ಗಳು ಇನ್ ಮುಂದೆ ಸಂಚಾರ ಮಾಡೋದಿಲ್ಲ, ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಅನ್ನೋ ಒಂದು ನ್ಯೂಸ್ ವೈರಲ್ ಆಯ್ತು ಅಂತಾನೆ ಅನ್ಬೋದು. ಸೊ ಹಾಗಿದ್ರೆ ಇವಾಗ ಇವತ್ತೇನಿದೆ, ಸೊ ಇವತ್ತು 31ನೇ ತಾರೀಕು, ಇವತ್ತೇನಾದ್ರೂ ಬಸ್ ಬಂದ್ ಆಗುತ್ತಾ, ಏನಾದ್ರೂ ಕಂಟಿನ್ಯೂ ಆಗುತ್ತಾ, ಈ ಒಂದು ಬಂದ್ ಪ್ರಶ್ನೆ ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಸರ್ಕಾರ ಏನೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ನಮ್ಮ ಸಾರಿಗೆ ಸಚಿವರು ಏನಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸರ್ಕಾರದ ಕಡೆಯಿಂದ ನಮ್ಮ ಸಾರಿಗೆ ಇಲಾಖೆ ನೌಕರರಿಗೆ ಸಾವಿರಾರು ಕೋಟಿ ಹಣ ಏನಾಗಬೇಕಾಗಿತ್ತು, ಬಿಡುಗಡೆ ಆಗಬೇಕಾಗಿತ್ತು ಅಂತಾನೆ ಹೇಳ್ಬೋದು. ನಿಲುವಲ್ಲಿ ಈ ಒಂದು ಹಣವನ್ನ ಏನು ಸರ್ಕಾರದ ಕಡೆಯಿಂದ ನೀಡದೇ ಇರೋ ಕಾರಣಕ್ಕಾಗಿ ಇಲ್ಲಿ ಎಲ್ಲಾ ಒಂದು ಬಸ್ ಅಂತ ಅಂದ್ರೆ ನೌಕರರು ಮುಷ್ಕರ ಮಾಡೋದಕ್ಕೆ ರೆಡಿ ಆಗಿದ್ರು. 30ನೇ ತಾರೀಕು ನೈಟ್ ಇಂದಾನೆ ಬಸ್ ಇರೋದಿಲ್ಲ ಅಂತ ಒಂದು ಶಾಕ್ ನ್ಯೂಸ್ ಅನ್ನ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಗ್ರಾಚ್ಯುಟಿ ಹಣ ಆಗಿರ್ಬೋದು, ಬ್ಯಾಲೆನ್ಸ್ ಉಳ್ಕೊಂಡಿರುವಂತಹ ಹಣ ಆಗಿರ್ಬೋದು, ಇವಾಗ ಏನ್ ರಿಟೈರ್ಡ್ ಆಗಿರ್ತಾರೆ ಅಲ್ವಾ, ಸೊ ಅಂತವ್ರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಹರಿಯರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ, ಬಿಡುಗಡೆ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಮುಷ್ಕರ ಮಾಡೋದಕ್ಕೆ ಎಲ್ಲಾ ಒಂದು ನೌಕರರು ರೆಡಿ ಆಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮುಷ್ಕರವನ್ನ ಮುಂದೂಡಲಾಗಿದೆ ಅಂತಾನೆ ಹೇಳ್ಬೋದು. ಏಕೆಂತ ಅಂದ್ರೆ ಒಂದು ಸಭೆಯನ್ನ ನಡೆಸಿದ್ದಾರೆ ಅಂತ ಅಂದ್ರೆ ಸಿಎಂ ಆಗಿರ್ಬೋದು, ನಮ್ಮ ಸಾರಿಗೆ ಸಚಿವರಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಸೇರ್ಕೊಂಡು ಇಲ್ಲಿ ಒಂದು ಸಭೆಯನ್ನ ನಡೆಸಿದ್ದಾರೆ. ಆ ಒಂದು ಸಭೆಯಲ್ಲಿ ಏನ್ ಡಿಸೈಡ್ ಮಾಡಿದ್ದಾರೆ ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದವರೆಗೂ ಕೂಡ ಇಲ್ಲಿ ಮುಷ್ಕರವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ನಮಗೆ ಬಿಜೆಪಿ ಸರ್ಕಾರದ ಕಡೆಯಿಂದನೇ 5,900 ಕೋಟಿ ಸಾಲ ಮೇಲ್ ಬಿದ್ದಿದೆ. ಸೊ ಹಾಗಾಗಿ ನಾವು ಹಣವನ್ನ ಹೊಂದಿಸೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ BMTC ಆಗಿರ್ಬೋದು, KSRTC ಆಗಿರ್ಬೋದು, ಎರಡು ಒಂದು ಸಾರಿಗೆ ಇಲಾಖೆ ಏನಿದೆ, ಎರಡು ಅಂತಲ್ಲ 4 ವಿಭಾಗಗಳು ಏನಿದೆ, ಸೊ ಆ ಒಂದು ವಿಭಾಗಗಳ ಕಡೆಯಿಂದನೂ ಕೂಡ ಯಾವುದೇ ರೀತಿ ಮುಷ್ಕರ ಮಾಡುವಂತಹ ಬೇಡ ಅಂತ ಇಲ್ಲಿ ಏನ್ ಮಾಡಿದ್ದಾರೆ, ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂತ ಅಂದ್ರೆ ಕಂಪ್ಲೀಟ್ ಆಗಿ ನಿಲ್ಸೇ ಬಿಟ್ರು ಅಂತ ಏನಿಲ್ಲ, ಸದ್ಯಕ್ಕೆ ಇವತ್ತು ಮಾತ್ರ ಮುಷ್ಕರವನ್ನ ಮಾಡೋದಂತ ಒಂದು ವಿಚಾರವನ್ನ ಇಲ್ಲಿ ನಿಲ್ಸಿದ್ದಾರೆ. ಬಟ್ ಮುಂದೂಡಲಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ಸಾರಿಗೆ ಇಲಾಖೆ ಕಡೆಯಿಂದ ಎಷ್ಟೊಂದು ಬೇಡಿಕೆಗಳನ್ನ ಇಟ್ಟಿದ್ರು. ಸೊ ಅದರಲ್ಲಿ ಒಂದು ಬೇಡಿಕೆಯನ್ನು ಅವರು ಈಡೇರಿಸಲಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಮುಷ್ಕರವನ್ನ ಕೈ ಬಿಡೋದಿಲ್ಲ. ಬಟ್ ಇಲ್ಲಿ ಮುಂದೂಡಲಾಗಿದೆ ಅಂತ ಮಾತ್ರ ಹೇಳ್ತಿರುವಂತದ್ದು. ಸೊ ಕಂಪ್ಲೀಟ್ ಆಗಿ ನಾವು ಬಸ್ಸನ್ನೇ ಸಂಚಾರ ಮಾಡೋದು ಬಿಡೋದಿಲ್ಲ, ಕಂಪ್ಲೀಟ್ ಆಗಿ ರದ್ದು ಮಾಡ್ತೀವಿ, ಸೊ ಸಂಚಾರವನ್ನೇ ನಿಲ್ಲಿಸ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಸಭೆಯನ್ನ ಸೇರಿ ಏನ್ ಮಾಡಿದ್ದಾರೆ, ಮಾಹಿತಿಯನ್ನ ಹೊರಹೊಮ್ಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಮುಂದೂಡಲಾಗಿದೆ ಅಂದ್ರೆ ಸಂಕ್ರಾಂತಿ ಹಬ್ಬದ ಮೇಲೆ ಅಷ್ಟೊಳಗಡೆ ಹಣ ಬಿಡುಗಡೆಯನ್ನ ಮಾಡಿದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಮುಷ್ಕರಕ್ಕೆ ಇಳಿಯುವಂತದ್ದು ಖಂಡಿತವಾಗಿಯೂ ನಿಜ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಯಾರಿಗೆಲ್ಲ ಅಂತಂದ್ರೆ ಪ್ರತಿಯೊಂದು ಕಾಲೇಜ್ಗೆ ಹೋಗೋದಾಗಿರ್ಬೋದು, ಸ್ಕೂಲ್ಗೆ ಹೋಗೋ ವಿದ್ಯಾರ್ಥಿಗಳಿಗಾಗಿರ್ಬೋದು, ಕೆಲ್ಸಕ್ಕೆ ಹೋಗೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಿತ್ತು. ಅದಲ್ದನೆ ಹೊಸ ವರ್ಷ ಇರೋದ್ರಿಂದ ಇಲ್ಲಿ ತುಂಬಾನೇ ಹೊಡೆತ ಬೀಳ್ತಾ ಇತ್ತು. ಇವಾಗ ಏನಂತ ಅಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮುಖಾಂತರ ಫ್ರೀ ಆಗಿ ಬಸ್ಸನ್ನ ಕೊಟ್ಟಿರೋ ಕಾರಣಕ್ಕಾಗಿ ಅದನ್ನು ಕೂಡ ಇಲ್ಲಿ ಏನ್ ಮಾಡ್ಬೇಕು, ಸರ್ಕಾರ ಸಾರಿಗೆ ಇಲಾಖೆಗೆ ಹಣವನ್ನ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀಡಿಲ್ಲ ಅಂತ ಇಲ್ಲಿ ಎಲ್ಲದನ್ನು ಟೋಟಲ್ ಆಗಿ ತೆಗೆದುಕೊಂಡು ಮುಷ್ಕರಕ್ಕೆ ಇಳಿದಿದ್ದಂತದ್ದು ಸಾರಿಗೆ ಇಲಾಖೆ. ಅದಲ್ಲದೆ 25% ವೇತನವನ್ನ ಹೆಚ್ಚಿಸಬೇಕು ಅಂತಾನೂ ಕೂಡ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ನೋಡೋಣ, ಇವಾಗ ಸದ್ಯಕ್ಕೆ ಮುಂದೂಡಿದ್ದಾರೆ. ಅದಾದ್ಮೇಲೆ ಯಾವಾಗ ಇಲ್ಲಿ ಮುಷ್ಕರಕ್ಕೆ ಇಳಿತಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿಲ್ಲ. ಬಟ್ ಈ ಒಂದು ಮುಷ್ಕರ ಮುಂದೂಡಲಾಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಸದ್ಯಕ್ಕೆ ಮುಷ್ಕರ ಇಲ್ಲ, ಯಥಾಸ್ಥಿತಿ ಅಂತ ಅಂದ್ರೆ ಮೊದಲ ಯಾವ ರೀತಿ ಬಸ್ಸು ಸಂಚಾರ ಮಾಡ್ತಿತ್ತು ಮುಂದಕ್ಕೂ ಕೂಡ ಅದೇ ರೀತಿ ಸಂಚಾರ ಮಾಡುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಏನ್ ಮಾಡಿದ್ದಾರೆ, ಸಾರಿಗೆ ಇಲಾಖೆ ಕಡೆಯಿಂದನೂ ಕೂಡ ತಿಳಿಸಿದ್ದಾರೆ, ಜೊತೆಗೆ ಸರ್ಕಾರದ ಕಡೆಯಿಂದನೂ ಕೂಡ ಇಲ್ಲಿ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.